ಎಲ್ಲರಿಗೂ ನಮಸ್ಕಾರ. ಮೂರನೇ ಮಹಾಯುದ್ಧ ಆಗತ್ತಾ? ಆದ್ರೆ ಯಾವಾಗ? ಇದು ಬಹುಶಃ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ. ಇವತ್ತು ನಾವು ಒಂದು ದೇವತಾಶಾಸ್ತ್ರೀಯ ಗ್ರಂಥದ ಆಳಕ್ಕೆ ಇಳಿದು ನೋಡೋಣ. ಬೈಬಲ್ನ ಪ್ರವಾದನೆಗಳನ್ನೇ ಆಧಾರವಾಗಿಟ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಈ ಗ್ರಂಥ ಪ್ರಯತ್ನಿಸುತ್ತೆ. ಹಾಗಾದ್ರೆ ಈ ವಿಶ್ವಯುದ್ಧಗಳು ಕೇವಲ ಇತಿಹಾಸದ ಘಟನೆಗಳಷ್ಟೇನಾ? ಅಥವಾ ಯಾವುದೋ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗನ ಅಂತ ಈ ಮೂಲ ಗ್ರಂಥ ಒಂದು ದೊಡ್ಡ ಪ್ರಶ್ನೆಯನ್ನೇ ನಮ್ಮ ಮುಂದಿಡ್ತೆ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಇದೇ ಪ್ರಶ್ನೆ ಅಡಿಪಾಯ. ಅಂದ್ರೆ ಈ ಗ್ರಂಥದ ಪ್ರಕಾರ ನಾವು ನೋಡಿದ ಮೊದಲ ಮತ್ತು ಎರಡನೇ ಮಹಾಯುದ್ಧಗಳು ಕೇವಲ ರಾಜಕೀಯ ಸಂಘರ್ಷಗಳಲ್ಲ, ಬದಲಿಗೆ ಅವು ಒಂದು ದೊಡ್ಡ ಪ್ರವಾದನೆಯ ಭಾಗವಂತೆ. ಈ ದೃಷ್ಟಿಕೋನದಿಂದ ನೋಡಿದಾಗ ಇಡೀ ಇತಿಹಾಸವೇ ಬೇರೆ ಥರ ಕಾಣಿಸುತ್ತೆ ಅಲ್ವಾ? ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಮುಂದೆ ಏನೆಲ್ಲ ನೋಡ್ಲಿದ್ದೇವೆ ಅನ್ನೋದನ್ನ ಒಮ್ಮೆ ಗಮನಿಸೋಣ. ಮೊದಲನೇಗೆ ಪ್ರವಾದಿಸಲ್ಪಟ್ಟ ಮಹಾಯುದ್ಧದ ಬಗ್ಗೆ ಮಾತಾಡೋಣ. ನಂತರ ಎರಡನೇ ಮುದ್ರೆ ಮತ್ತು ಆರನೇ ತುತೂರಿ ಅನ್ನೋ ಎರಡು ದೃಷ್ಟಿಕೋನಗಳನ್ನ ನೋಡೋಣ. ಅದಾದ್ಮೇಲೆ ಅನಿವಾರ್ಯ ಫಲಿತಾಂಶ ಏನಾಗಬಹುದು ಮತ್ತು ಅಂತಿಮ ಸಂಘರ್ಷದ ಅವಧಿ ಹೇಗಿರುತ್ತೆ ಅನ್ನೋದನ್ನ ಚರ್ಚಿಸೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಮೂರು ಖಡ್ಗಗಳ ತೀರ್ಪು ಅಂದ್ರೇನು, ಈ ಪ್ರವಾದನೀಯ ಯುದ್ಧದ ಪರಿಕಲ್ಪನೆ ಹೇಗೆ ಹುಟ್ಕೊಂತು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಗ್ರಂಥ ಯಹೂದದ ಐತಿಹಾಸಿಕ ಪತನವನ್ನ ಒಂದು ಉದಾಹರಣೆಯಾಗಿ ಬಳಸುತ್ತೆ. ನೋಡಿ, ಪ್ರಾಚೀನ ಬ್ಯಾಬಿಲಾನ್ ಯಹೂದದ ಮೇಲೆ 3 ಸಾರಿ ದಾಳಿ ಮಾಡಿ 3ನೇ ಬಾರಿಗೆ ಅದನ್ನ ಪೂರ್ತಿಯಾಗಿ ನಾಶ ಮಾಡಿತು. ಇದೇ ಮಾದರಿ, ಇದೇ ಪ್ಯಾಟರ್ನ್ ಜಾಗತಿಕ ಮಟ್ಟದಲ್ಲಿ ಮತ್ತೆ ಆಗ್ಲಿದೆ ಅಂತ ಈ ಗ್ರಂಥ ವಾದಿಸುತ್ತೆ. ಅಂದ್ರೆ 3ನೇ ಮಹಾಯುದ್ಧವೇ ಆ ಅಂತಿಮ ವಿನಾಶವನ್ನ ತರಲಿದೆ ಅಂತ. ಹಾಗಾದ್ರೆ ಈ 3ನೇ ಯುದ್ಧ ಶುರುವಾಗೋದು ಹೇಗೆ? ಇದ್ರ ಬಗ್ಗೆ ಈ ಗ್ರಂಥದಲ್ಲಿ 2 ಸಂಭವನೀಯ ಸನ್ನಿವೇಶಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದನ್ನ ನೋಡೋಣ. ಅದೇ ಎರಡನೇ ಮುದ್ರೆ. ಈ ವ್ಯಾಖ್ಯಾನಕ್ಕೆ ಆಧಾರವಾಗಿರೋದು ಬೈಬಲ್ನ ಪ್ರಕಟಣೆ ಪುಸ್ತಕದಲ್ಲಿ ಬರುವ ಈ ವಚನ. ಇದರಲ್ಲಿ ಭೂಮಿಯಿಂದ ಸಮಾಧಾನವನ್ನು ತೆಗೆದುಹಾಕಲು ಒಂದು ದೊಡ್ಡ ಕತ್ತಿಯನ್ನು ಕೊಡಲಾಯಿತು ಅನ್ನೋ ಮಾತುಗಳು ಮುಂದೆ ಬರುವ ಒಂದು ಜಾಗತಿಕ ಸಂಘರ್ಷವನ್ನ ನೇರವಾಗಿ ಸೂಚಿಸುತ್ತವೆ ಅಂತ ಹೇಳಲಾಗತ್ತೆ. ಹಾಗಾದರೆ ಈ ದೊಡ್ಡ ಕತ್ತಿ ಅಂದ್ರೆ ಏನು? ಇದು ಕೇವಲ ಒಂದು ಸಂಘರ್ಷ ಅಲ್ಲ, ಬದಲಿಗೆ ಇಡೀ ಜಗತ್ತನ್ನೇ ಸಂಕಷ್ಟಕ್ಕೆ ತಳ್ಳುವ ಒಂದು ಆರಂಭಿಕ ಘಟನೆ. ಈ ಗ್ರಂಥದ ಪ್ರಕಾರ ಇದೇ ಮುಂದೆ ಬರಗಾಲ, ಸಾಂಕ್ರಾಮಿಕ ರೋಗಗಳು ಮತ್ತು ಜಾಗತಿಕ ಮಟ್ಟದ ಅವ್ಯವಸ್ಥೆಗೆ ಕಾರಣವಾಗತ್ತೆ. ಈ ಯುದ್ಧ ಮತ್ತು ಅದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನಿಜಕ್ಕೂ ಆಘಾತಕಾರಿ. ಈ ವ್ಯಾಖ್ಯಾನದ ಪ್ರಕಾರ ಜಗತ್ತಿನ ಜನಸಂಖ್ಯೆಯ 4ನೇ ಒಂದು ಭಾಗ, ಅಂದ್ರೆ ಸುಮಾರು 200 ಕೋಟಿಗೂ ಹೆಚ್ಚು ಜನರು ನಾಶವಾಗ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಇದೊಂದೇ ಸಾಧ್ಯತೆ ಅಲ್ಲ. ಈ ಗ್ರಂಥ ಎರಡನೇ, ಇನ್ನೂ ಹೆಚ್ಚು ಸ್ಪೆಸಿಫಿಕ್ ಆದ ಒಂದು ಸಿದ್ಧಾಂತವನ್ನು ಕೂಡ ನಮ್ಮ ಮುಂದಿಡುತ್ತೆ. ಅದೇ 6ನೇ ತುತೂರಿ. ಈ ಎರಡನೇ ದೃಷ್ಟಿಕೋನ ಈ ವಚನದ ಮೇಲೆ ನಿಂತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಯೂಫ್ರಟಿಸ್ ನದಿಯ ಹತ್ತಿರ ಬಂಧಿಸಲ್ಪಟ್ಟಿರೋ 4 ದೇವದೂತರು ಮತ್ತು 200 ಮಿಲಿಯನ್ ಸೈನಿಕರ ಸೈನ್ಯದ ಬಗ್ಗೆ ತುಂಬಾ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಈ ಪರ್ಯಾಯ ಸಿದ್ಧಾಂತದ ಪ್ರಮುಖ ಅಂಶಗಳು ಹೀಗಿವೆ. ಇದು ಕೇವಲ ಒಂದು ಸಾಂಕೇತಿಕ ಯುದ್ಧ ಅಲ್ಲ, ಬದಲಿಗೆ ಮಧ್ಯಪ್ರಾಚ್ಯದಿಂದ ಅಂದ್ರೆ ಮಿಡ್ಲ್ ಈಸ್ಟ್ನಿಂದ ಬರುವ 200 ಮಿಲಿಯನ್ ಸೈನಿಕರ ಒಂದು ನಿಜವಾದ ಸೈನ್ಯದಿಂದ ಶುರುವಾಗುವ ಯುದ್ಧ ಅಂತ ಈ ಸಿದ್ಧಾಂತ ವಾದಿಸುತ್ತೆ. ಈ ದೃಷ್ಟಿಕೋನದಲ್ಲಿ ವಿನಾಶದ ಪ್ರಮಾಣ ಇನ್ನೂ ಭಯಾನಕವಾಗಿದೆ. ಮೊದಲ ಹಂತದಲ್ಲಿ 1/4 ಭಾಗದಷ್ಟು ಜನ ನಾಶವಾದ ಮೇಲೆ ಉಳಿದ ಜನಸಂಖ್ಯೆಯಲ್ಲಿ 3ನೇ ಒಂದು ಭಾಗದಷ್ಟು ಜನ ಈ ಯುದ್ಧದಲ್ಲಿ ಸಾಯ್ತಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಇದು ಮಾನವ ಕುಲದ ಅರ್ಧದಷ್ಟು ಜನರನ್ನೇ ನಾಶ ಮಾಡುತ್ತೆ. ಹಾಗಾದ್ರೆ ಯುದ್ಧ ಶುರುವಾಗೋಕೆ 2 ಬೇರೆ ಬೇರೆ ಕಾರಣಗಳಿದ್ರೂ ಈ ಮೂಲ ಗ್ರಂಥದ ಪ್ರಕಾರ ನಾವು ತಲುಪೋ ಜಾಗ ಒಂದೇನಾ? ಅದು ಎಲ್ಲಿಗೆ ತಲುಪಿಸುತ್ತೆ? ಈ ಟೇಬಲ್ 2 ದೃಷ್ಟಿಕೋನಗಳನ್ನ ಪಕ್ಕ ಇಟ್ಟು ಹೋಲಿಸುತ್ತೆ. ನೋಡಿ, ಯುದ್ಧದ ಪ್ರಚೋದಕಗಳು ಬೇರೆ ಬೇರೆ ಇವೆ. ಒಂದರಲ್ಲಿ ದೊಡ್ಡ ಕತ್ತಿ, ಇನ್ನೊಂದರಲ್ಲಿ 200 ಮಿಲಿಯನ್ ಸೈನ್ಯ. ಆದ್ರೆ ಕೊನೆಗೆ 2 ದೃಷ್ಟಿಕೋನಗಳು ಮಾನವೀಯತೆಯ 3ನೇ ಒಂದು ಭಾಗದಷ್ಟು ಜನರ ಸಾವಿಗೆ ಕಾರಣವಾಗುತ್ತವೆ ಅಂತಲೇ ಹೇಳುತ್ತೆ. ಸೊ ಇಲ್ಲಿನ ನಿರ್ಣಾಯಕ ಅಂಶ ಏನು ಅಂದ್ರೆ, ಯುದ್ಧಕ್ಕೆ ಕಾರಣ ಏನೇ ಇರ್ಲಿ ಅದರ ಅಂತಿಮ ಫಲಿತಾಂಶ ಒಂದೇ ಆಗಿರುತ್ತೆ ಅಂತ ಈ ಮೂಲ ಗ್ರಂಥ ವಾದಿಸುತ್ತೆ. ಯುದ್ಧದ ನಂತರದ ಜಗತ್ತನ್ನ ಆಳುವ ಒಂದು ರಾಜಕೀಯ ಶಕ್ತಿಯನ್ನ ಮೃಗ ಅಂತ ಕರೆಯಲಾಗಿದೆ. ಈ ಯುದ್ಧದಿಂದ ಉಂಟಾದ ಅವ್ಯವಸ್ಥೆಯಿಂದಲೇ ಒಂದು ವಿಶ್ವ ಸರ್ಕಾರ ಹುಟ್ಕೊಳ್ಳುತ್ತೆ. ಅದನ್ನೇ ಇದು ಪ್ರತಿನಿಧಿಸುತ್ತೆ. ಈ ರಾಜಕೀಯ ಶಕ್ತಿ ಅಂದ್ರೆ ಮೃಗವನ್ನ ತೆರೆಮರೆಯಿಂದ ನಿಯಂತ್ರಿಸುವ ಒಂದು ಧಾರ್ಮಿಕ ಶಕ್ತಿಯನ್ನ ಬ್ಯಾಬೆಲಿನ ಮಹಾಜಾರಸ್ತ್ರೀ ಅಂತ ವಿವರಿಸಲಾಗಿದೆ.
ಇದು ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೀರುವ ಒಂದು ಭ್ರಷ್ಟ ಧಾರ್ಮಿಕ ವ್ಯವಸ್ಥೆಯನ್ನ ಸೂಚಿಸುತ್ತೆ. ಸರಿ, ಈ ಜಾಗತಿಕ ಸಂಘರ್ಷದ ನಂತರದ ಯುಗ ಹೇಗಿರುತ್ತೆ ಅಂತ ಈ ಮೂಲಗ್ರಂಥ ವಿವರಿಸುತ್ತೆ. ಅದನ್ನೀಗ ನೋಡೋಣ. ಯುದ್ಧ ಮುಗಿದ ನಂತರ ಈ ಘಟನೆಗಳು ಒಂದ್ರ ಹಿಂದೆ ಒಂದ್ರಂತೆ ನಡೀತವೆ. ಮೊದಲು ಯುದ್ಧದ ಅವ್ಯವಸ್ಥೆಯಿಂದ ಮೃಗ ಅನ್ನೋ ಸರ್ಕಾರ ಹುಟ್ಕೊಳತ್ತೆ. ಆಮೇಲೆ 42 ತಿಂಗಳ ಕಾಲ ತೀವ್ರವಾದ ದಬ್ಬಾಳಿಕೆಯ ಅವಧಿ ಶುರುವಾಗತ್ತೆ. ಕೊನೆಗೆ 144,000 ಸಾಕ್ಷಿಗಳು ಈ ಶಕ್ತಿಯನ್ನ ವಿರೋಧಿಸೋಕೆ ಮುಂದೆ ಬರ್ತಾರೆ. ಈ 42 ತಿಂಗಳು ಅನ್ನೋದು ತುಂಬಾ ನಿರ್ಣಾಯಕ. ಇದು ಮೂಲಗ್ರಂಥದಲ್ಲಿ ವಿವರಿಸಿದ ಹಾಗೆ ಒಂದು ನಿರ್ದಿಷ್ಟ ಸಂಘರ್ಷದ ಅವಧಿಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ 3.5 ವರ್ಷಗಳ ಕಾಲ ನಡೆಯುವ ತೀವ್ರವಾದ ದಬ್ಬಾಳಿಕೆಯ ಸಮಯ ಇದು. ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮನ್ನ ಯೋಚನೆಗೀಡು ಮಾಡುತ್ತೆ. ಈ ಮೂಲಗ್ರಂಥ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರವಾದನೆಯನ್ನ ಒಂದು ಕನ್ನಡಕದ ತರ ಬಳಸುತ್ತೆ. ಹಾಗಾದ್ರೆ ನಮ್ಮ ನಂಬಿಕೆಗಳು ಮತ್ತು ಭವಿಷ್ಯದ ಘಟನೆಗಳ ನಡುವೆ ಯಾವ ರೀತಿಯ ಸಂಬಂಧ ಇರಬಹುದು? ನಮ್ಮ ನಂಬಿಕೆಗಳು ನಾವು ಜಗತ್ತನ್ನ ನೋಡುವ ರೀತಿಯನ್ನ ಮತ್ತು ಮುಂದೆ ಏನಾಗ್ಬೋದು ಅನ್ನೋ ನಮ್ಮ ನಿರೀಕ್ಷೆಗಳನ್ನ ಹೇಗೆ ರೂಪಿಸ್ತವೆ? ಇದು ನಿಜಕ್ಕೂ ಚಿಂತಿಸಬೇಕಾದ ವಿಷಯ.